ನಾನು ಕೇಕೆಯಿ ದೇಶದಲ್ಲಿರುವಾಗ ನನ್ನನ್ನು ಚಿಕ್ಕಂದಿನಿಂದ ಇವಳೇ ಪೋಷಿಸಿದಳು. ನಾನು ರಾಣಿಯಾಗಿ ಇಲ್ಲಿಗೆ ಬರುವಾಗ ನನ್ನ ಹಿತವನ್ನು ಕಾಪಾಡಲು, ನನ್ನ ಸೌಂದರ್ಯವನ್ನು ಕಾಪಾಡಲು ನನ್ನೊಂದಿಗೆ ಇಲ್ಲಿಗೂ ಬಂದಳು. ಇವಳ ಮೇಲೆ ನನಗೆ ಸೇವಕಿ ಎನ್ನುವ ಭಾವನೆಗಿಂತ ನನ್ನ ತಾಯಿಗೆ ಸಮನಾದ ವಿಶ್ವಾಸ ಇವಳ ಮೇಲಿದೆ. ನೀನು ಕೂಡ ಅಷ್ಟೆ. ಇವಳ ಮೇಲೆ ನಾನಿಟ್ಟಿರುವ ವಿಶ್ವಾಸವನ್ನೇ ಇಟ್ಟರೆ ನಿನ್ನ ವಯಸ್ಸನ್ನು, ಪ್ರಕೃತಿ ಧರ್ಮವನ್ನು ಮೀರಿ ನಿನ್ನ ಸೌಂದರ್ಯವನ್ನು ಕಾಪಾಡಲು ಇವಳು ನೆರವಾಗುತ್ತಾಳೆ. ಅದು ನನ್ನ ಜೀವನದ ಮಹಾಭಾಗ್ಯವೆಂದು ತಿಳಿಯುತ್ತೇನೆ ಮಹಾರಾಣಿ. ಇವರೇಕೆ ಸೌಂದರ್ಯವೆಂದು ದೇಹ ಸೌಂದರ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿದ್ದಾರೆ? ಮಾಂಡವಿ, ಏಕೆ ಸುಮ್ಮನಾಗಿ ಬಿಟ್ಟೆ? ಏನನ್ನು ಯೋಚಿಸುತ್ತಿರುವೆ? ಅತ್ತೆಯವರೇ, ದೇಹ ಸೌಂದರ್ಯವು ವಯಸ್ಸಿಗೆ ತಕ್ಕಂತೆ ಬದಲಾಗುವುದನ್ನು ಕಷ್ಟಪಟ್ಟು ತಡೆಯಬೇಕೆ? ಕಷ್ಟಪಟ್ಟು ತಡೆಯುವ ಅಗತ್ಯವಿಲ್ಲ, ಇಷ್ಟಪಟ್ಟು ತಡೆಯಬೇಕು ಮಗಳೇ. ಸತಿಯಾದವಳು ತನ್ನ ಪತಿಯ ಪ್ರೀತಿ ತನಗೆ ಹೆಚ್ಚು ಕಾಲ ಸಿಗಬೇಕೆಂದು ಬಯಸುವುದಾದರೆ ತನ್ನ ಸೌಂದರ್ಯವನ್ನು ಕೂಡ ಹೆಚ್ಚು ಕಾಲ ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಮಹಾರಾಣಿ, ನಿಮ್ಮ ಸೊಸೆ ಇನ್ನು ಚಿಕ್ಕವಳು. ಈ ವಿಚಾರಗಳೆಲ್ಲ ನಿಧಾನವಾಗಿ ಆಕೆಯ ಅರಿವಿಗೆ ಬರುತ್ತಿದೆ. ಬರದಿದ್ದರೆ ನಾನೇ ಹೇಳಿಕೊಳ್ಳುತ್ತೇನೆ. ಪಾಪ, ಈಗ ಹೋಗಲು ಬಿಡಿ, ಮುಂದೆ ಮಾತನಾಡಿದರಾಯಿತು. ನಿಜ, ಹಾಗೆಯೇ ಆಗಲಿ. ಸೂಕ್ಷ್ಮವಾದ ವಿಚಾರಗಳನ್ನು ಒಮ್ಮೆಗೆ ಅರ್ಥ ಮಾಡಿಸುವುದು ಸಾಧ್ಯವಿಲ್ಲ. ಮಾಂಡವಿ, ನೀನಿನ್ನು ವಿಶ್ರಾಂತಿ ಪಡೆಯಲು ತೆರಳು. ಆಗಲಿ ಅತ್ತೆಯವರೇ, ಪ್ರಣಾಮಗಳು. ಪತಿಯ ಪ್ರೀತಿಯನ್ನು ಪಡೆಯಬೇಕಾದ್ದು ನಮ್ಮ ಸೇವೆಯಿಂದ, ಸದ್ಗುಣಗಳಿಂದೆಲ್ಲವೇ ನಾನು ಕೇಳಿರುವುದು. ಇದೇನಿದು ವಿಚಿತ್ರವಾಗಿದೆಯಲ್ಲ? ಆದರೆ ಅತ್ತೆಯವರು ಹೊಸದೇನನ್ನೋ ಹೇಳುತ್ತಿರುವರಲ್ಲ. ಅತ್ತೆಯವರಿಗೆ ಪ್ರಣಾಮಗಳು. ನಮ್ಮನ್ನು ಆಶೀರ್ವದಿಸಿ. ಮಂಗಳವಾಗಲಿ, ಕುಳಿತುಕೊಳ್ಳಿ. ವಿವಾಹದ ನಂತರ ನಿಮ್ಮಿಬ್ಬರನ್ನು ಏಕಾಂತದಲ್ಲಿ ಮಾತನಾಡಿಸಬೇಕೆಂಬ ಅಪೇಕ್ಷೆ ನನಗಿತ್ತು. ನೀವು ಬಂದದ್ದು ಒಳ್ಳೆಯದೇ ಆಯಿತು. ಅತ್ತೆಯವರೇ, ನಾವು ಪ್ರತಿನಿತ್ಯವೂ ನಿಮ್ಮ ಆಶೀರ್ವಾದ ಪಡೆಯಲು, ನಿಮಗೆ ನಮಸ್ಕರಿಸಲು ನಿಮ್ಮ ಬಳಿಗೆ ಬಂದೇ ಬರುತ್ತೇವೆ. ನಿಮ್ಮ ಉಪದೇಶಾಮೃತವನ್ನು ಕೇಳಿ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯಲು ನಾವು ಕಾತುರರಾಗಿದ್ದೇವೆ. ಅತ್ತೆಯ ಮನಸ್ಸನ್ನು ಅರಿಯಬೇಕು, ಅದನ್ನು ಅನುಸರಿಸಿ ಅದರಂತೆ ನಡೆಯಬೇಕು ಎಂಬ ನಿಮ್ಮ ವಿನಯ, ನಿಮ್ಮ ಸದ್ಬುದ್ಧಿ ನನಗೆ ತುಂಬ ಮೆಚ್ಚುಗೆಯಾಯಿತು. ಆದರೆ ನಿಮ್ಮ ಪಾಲಿಗೆ ನಾನೇನನ್ನು ಹೇಳಬೇಕೋ ಅದನ್ನೆಲ್ಲ ಒಬ್ಬ ಮಾತೆಯಾಗಿ ಮಾತ್ರ ನಾನು ನಿಮಗೆ ಹೇಳಬಲ್ಲೆ. ಗುರುವಾಗಿ ಉಪನ್ಯಾಸ ನೀಡುವುದಕ್ಕಿಂತ, ದೊರೆಯಾಗಿ ಆಜ್ಞಾಪಿಸುವುದಕ್ಕಿಂತ ಮಾತೆಯಾಗಿ ಮಾತನಾಡುವುದೇ ನನಗೆ ಹೆಚ್ಚು ಇಷ್ಟ. ನಿಮ್ಮಲ್ಲಿ ನಮ್ಮ ಮಾತೆಯನ್ನು ಕಾಣುವುದು ನಮ್ಮ ಇಷ್ಟವೂ ಕೂಡ. ಹೆಣ್ಣು ಮಕ್ಕಳಿಲ್ಲದ ನಾನು ನಿಮ್ಮಲ್ಲೇ ಅವರನ್ನು ಕಾಣುತ್ತೇನೆ. ನನ್ನ ಪುತ್ರರನ್ನು ವಿವಾಹವಾಗಿದ್ದಕ್ಕೆ ನಿಮ್ಮ ಸಂತೋಷ, ಅವರ ಸಂತೋಷ, ನನ್ನ ಸಂತೋಷ ಇನ್ನಷ್ಟು ಹೆಚ್ಚಬೇಕು. ಅದಕ್ಕೆ ನೀವಿಬ್ಬರು ನನ್ನ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದೆರಡು ದಿನಗಳಲ್ಲಿ ನಡೆಯುವ ಕೆಲಸವಲ್ಲ ಇದು. ಅನಿರೀಕ್ಷಿತವಾಗಿ ವಿವಾಹವಾದ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಕೆಲವು ಸಮಯವಾದರೂ ಬೇಕಾಗುತ್ತದೆ. ಆದರೆ ಅಷ್ಟರಲ್ಲಿ ಯಾರ ಮನಸ್ಸಿಗೂ ನೋವಾಗಬಾರದು. ಅದೇ ನನ್ನ ಆಸೆ. ಅತ್ತೆಯವರೇ, ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವ ಸಂದರ್ಭ ಇಲ್ಲಿ ಉಂಟಾಗುತ್ತದೆ ಎಂದು ನಮಗೆ ಅನ್ನಿಸುತ್ತಿಲ್ಲ. ಇಲ್ಲಿ ಎಲ್ಲರೂ ಒಳ್ಳೆಯವರೇ.
ಊರ್ಮಿಳೆ, ಶ್ರುತಕೀರ್ತಿ, ನಿಮ್ಮ ಮಾತಿನಲ್ಲಿ ಸತ್ಯವಿದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸ್ವಭಾವತಃ ಒಳ್ಳೆಯವರಾದರೂ ದುಡುಕು ವರ್ತನೆಯಿಂದಾಗಿ ಮನಸ್ಸಿಗೆ ನೋವು ಮಾಡುವ ಸಂಭವಗಳು ಉಂಟು. ಲಕ್ಷ್ಮಣ ಸಕಲ ಸದ್ಗುಣ ಸಂಪನ್ನ, ಆದರೆ ಶೀಘ್ರ ಕೋಪಿ. ಅಷ್ಟೇ ಬೇಗ ಶಾಂತನಾಗುತ್ತಾನೆ ಕೂಡ. ಅವನ ಸದ್ಗುಣಗಳ ಅರಿವಿದ್ದವರು ಅವನ ಕೋಪಕ್ಕೆ ಬೇಸರಿಸಿಕೊಳ್ಳಬಾರದು, ಅಲ್ಲವೇ ಊರ್ಮಿಳಾ? ಹೌದು ಅತ್ತೆಯವರೇ, ನೀವು ಈ ವಿಚಾರವನ್ನು ತಿಳಿಸಿದ್ದು ಒಳ್ಳೆಯದೇ ಆಯಿತು. ಶೀಘ್ರ ಕೋಪಿಗಳ ಎದುರು ನಾವು ಹೆಚ್ಚು ಸಹನೆ, ಶಾಂತಿಯನ್ನು ಪ್ರದರ್ಶಿಸಿದರೆ ತಮ್ಮಷ್ಟಕ್ಕೆ ತಾವೇ ಶಾಂತರಾಗುತ್ತಾರೆ. ಸರಿಯಾಗಿ ಹೇಳಿದೆ ಊರ್ಮಿಳಾ. ಇನ್ನು ನಮ್ಮ ಶತ್ರುಘ್ನ, ಅವನು ಸಕಲ ಸದ್ಗುಣ ಸಂಪನ್ನನೇ, ಆದರೆ ನಿಸ್ವಾರ್ಥಿ, ಹಿರಿಯರು ಹೇಳಿದಂತೆ ಕೇಳುವವನು, ನಿಗರ್ವಿ. ಅವನ ಸತಿಯಾದವಳು ತನ್ನ ಭವಿಷ್ಯ ಹೀಗಿರಬೇಕು ಹಾಗಿರಬೇಕು ಎಂಬ ನಿರೀಕ್ಷೆ ಇಟ್ಟುಕೊಂಡರೆ ನಿರಾಶೆಯಾಗಬಹುದು. ಅತ್ತೆಯವರೇ, ನೀವು ಹೇಳಿದ ಅವರ ಈ ಗುಣಗಳೇ ನನಗೆ ಇಷ್ಟ. ಅವರ ಇಷ್ಟವೇ ನನ್ನಿಷ್ಟ. ನಿಮ್ಮಿಬ್ಬರ ಈ ಮನೋಭಾವದಿಂದ ಎಲ್ಲರ ಮನಸ್ಸಿಗೆ ಆನಂದ ತರುತ್ತೀರಿ. ನಿಮಗೆ ಮಂಗಳವಾಗಲಿ. ವಿಜಯದ ಸಂತೋಷದಿಂದ ಹಿಂದಿರುಗಬೇಕಾದವನು ನಾನು. ವಿಜಯವನ್ನು ಸಾಧಿಸಿದರೂ ಸಂತೋಷ ಪಡದಂತಾಗಿರುವುದಲ್ಲ, ಇದಕ್ಕೆ ಆ ವಿಭೀಷಣನೇ ಕಾರಣ. ಶತ್ರುಗಳನ್ನು ಕೊಲ್ಲುವುದರ ಜೊತೆಗೆ ಸೋದರಿಯ ಪತಿಯನ್ನು ತಿಳಿಯದೆ ನಾನು ಕೊಲ್ಲುವಂತಾಗಿದ್ದಕ್ಕೆ ಅವನ ಅಪಶಕನದ ಮಾತೇ ಕಾರಣ. ಸೋದರಿಯ ಪತಿಯಾದರೆ ಅವನೇ ತಾನೇ ಶತ್ರುವಂತೆ ನನ್ನೊಡನೆ ಹೋರಾಡಲು ಬಂದ. ಅವನನ್ನು ನಾನು ಕೊಂದದ್ದು ತಪ್ಪೇನಲ್ಲ. ಸಮರದಲ್ಲಿ ಸೋದರಿಗೆ ಸಂಬಂಧಗಳು ಯಾವುದೂ ಇಲ್ಲ. ಈ ರಾವಣ ಶತ್ರುವನ್ನು ಶತ್ರುವಂತೆಯೇ ನೋಡುತ್ತಾನೆ ಎಂಬ ಪ್ರತಿಷ್ಠೆ ನನ್ನದಾಗಲಿ. ಲಂಕೆಯ ಪ್ರತಿಷ್ಠೆ ಇದರಿಂದ ಇನ್ನೂ ಹೆಚ್ಚಲಿ, ಇನ್ನೂ ಹೆಚ್ಚಲಿ. ಊರ್ಮಿಳೆ, ಏನನ್ನು ಯೋಚಿಸುತ್ತಿರುವೆ? ನಮ್ಮ ಅರಮನೆಯಲ್ಲಿಯೂ ನಾವೆಲ್ಲರೂ ಇದೇ ರೀತಿ ಒಟ್ಟಾಗಿ ನಮ್ಮ ಕುಲದೈವದ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇವಲ್ಲವೇ? ನಿಜ, ಒಟ್ಟಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೆವು. ಅರಮನೆಯ ಉದ್ಯಾನವನದಲ್ಲಿ ಒಟ್ಟಾಗಿ ಆಟವನ್ನೂ ಆಡುತ್ತಿದ್ದೆವು. ಬರೀ ಆಟವನ್ನು ಮಾತ್ರ ಆಡುತ್ತಿರಲಿಲ್ಲ. ಆಗಾಗ ನಾವೆಲ್ಲರೂ ಕೂಡಿ ನಮ್ಮ ಮುಂದಿನ ಜೀವನದ ಬಗ್ಗೆ ಕೂಡ ಯೋಚಿಸುತ್ತಾ ಇದ್ದೆವು. ನಾವೆಲ್ಲರೂ ಹಾಗೆ ಮಾತನಾಡುತ್ತಿರುವಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ವಿಚಾರ ಉಂಟಾಗುತ್ತಿತ್ತು. ಅದೇನೆಂದು ಹೇಳುವಿರಾ? ನಾನು ಹೇಳುತ್ತೇನೆ. ನಾವೆಲ್ಲರೂ ಮಿಥಿಲೆಯಲ್ಲಿ ಹೇಗೆ ಒಟ್ಟಾಗಿದ್ದೆವೋ ಹಾಗೆ ಎಂದೂ ಇರಬೇಕೆಂದು, ಇಲ್ಲದಿದ್ದರೆ ವಿವಾಹವಾಗುವುದೇ ಬೇಡವೆಂದು ಮಾತನಾಡಿದೆವು. ಹೌದು, ನಾವು ನಾಲ್ವರು ಒಟ್ಟಾಗಿಯೇ ಇರಬೇಕೆಂಬ ನಮ್ಮ ಮಾತನ್ನು ಕೇಳಿ ಇದು ವಿವಾಹವಾಗುವವರೆಗೂ ಮಾತ್ರ ಎಂದು ಮಾತೆ ಕೂಡ ಹೇಳುತ್ತಿದ್ದರು. ನಾವಾಗಲಿ, ಮಾತೆಯವರಾಗಲಿ, ತಂದೆಯವರಾಗಲಿ, ನಮ್ಮೆಲ್ಲರ ವಿವಾಹವಾದ ಮೇಲೂ ಈ ರೀತಿ ನಾವು ಒಂದೆಡೆಯೇ ಇರುತ್ತೇವೆ, ಬಾಳುತ್ತೇವೆ ಎಂದು ಕಲ್ಪನೆಯೇ ಮಾಡಿರಲಿಲ್ಲ. ಅಲ್ಲವೇ ಸಹೋದರಿ ಸೀತೆ? ನಿಜ, ಕಲ್ಪನೆ ಇಲ್ಲದಿದ್ದರೂ ನಮ್ಮೆಲ್ಲರಲ್ಲೂ ಆಸೆ ಇತ್ತಲ್ಲವೇ? ಒಳ್ಳೆಯ ಕೆಲಸ ಮಾಡಲು ಯಾರು ಯಾರನ್ನೂ ಕಾಯಬೇಕಾಗಿಲ್ಲ. ಈ ರೀತಿ ಗಿಡಗಳನ್ನು ಬೆಳೆಸುವುದಾಗಲಿ, ಕಷ್ಟವಿರುವವರಿಗೆ ಸಹಾಯ ಮಾಡುವುದಕ್ಕಾಗಲಿ ಯಾರನ್ನು ಅವಲಂಬಿಸಬೇಕಾಗಿಲ್ಲ. ನಮ್ಮ ಇಚ್ಛೆಯಿಂದಲೇ ಮಾಡಬಹುದು. ಆಗಲಿ ಅಕ್ಕ, ನೀನು ಹೇಳಿದ ಮಾತುಗಳನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇವೆ. ಆದರೆ ಯಾವಾಗಲೂ ನಿನ್ನ ಜೊತೆಯೇ ಇರಬೇಕೆಂದು ಬಯಸುತ್ತೇವೆ. ಹೌದು ಹೌದು.
ಆದ್ದರಿಂದ ನಾವು ಯಾವಾಗಲೂ ಒಟ್ಟಿಗೆ ಒಂದೇ ಕಡೆ ಇರೋಣ. ಮಕ್ಕಳೇ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಿಮ್ಮೆಲ್ಲರ ಅಪೇಕ್ಷೆ. ಆದರೆ ಕೇಳುವುದಕ್ಕೆ ಮಾತ್ರ. ಹೌದು, ನೀವು ಈ ವಯಸ್ಸಿನಲ್ಲಿ ಅಪೇಕ್ಷೆ ಪಡಬಹುದು, ಆದರೆ ದಿನ ಕಳೆದಂತೆ ನೀವು ಹೀಗೆಯೇ ಇರುವುದಿಲ್ಲವಲ್ಲ. ಅಮ್ಮ, ನಾವು ಬೆಳೆದು ದೊಡ್ಡವರಾಗುತ್ತೇವೆ ಅಷ್ಟೇ ತಾನೇ. ನಾವು ದೊಡ್ಡವರಾದ ಮಾತ್ರಕ್ಕೆ ದೂರವಾಗಿರಬೇಕೆಂಬ ನಿಯಮವೇನು ಇಲ್ಲವಲ್ಲ. ಮಕ್ಕಳೇ, ನೀವು ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ಲವೇ? ಯಾರು ಯಾರು ಯಾವ ಯಾವ ದೇಶದ ರಾಜಕುಮಾರರನ್ನು ಮದುವೆ ಆಗುತ್ತೀರೋ, ಯಾವ ಯಾವ ರಾಜ್ಯಕ್ಕೆ ಸೇರುತ್ತೀರೋ ಈಗಲೇ ಹೇಗೆ ಹೇಳಲು ಸಾಧ್ಯ? ಆಕಾಶದಿಂದ ಬಿದ್ದ ಹನಿಯು ಕೆಲವು ನದಿಯನ್ನು ಸೇರುತ್ತದೆ, ಇನ್ನು ಕೆಲವು ಭೂಮಿಯಲ್ಲೇ ಲೀನವಾಗುತ್ತದೆ. ಒಂದೇ ಕಡೆ ಬಿದ್ದ ಹನಿಯು ಬೇರೆ ಕಡೆ ಹರಿಯುತ್ತದೆ. ಅಮ್ಮ, ಆಕಾಶಂ ಪತಿತಂ ತೋಯಂ ಸಾಗರಂ ಪ್ರತಿ ಗಚ್ಚತಿ. ಆಕಾಶದಿಂದ ಬಿದ್ದ ನೀರು ಒಂದೇ ಸಾಗರಕ್ಕೆ ಸೇರುವಂತೆ ನಾವು ಒಂದೇ ಕಡೆ ಸೇರುವೆವು. ಚಿಕ್ಕಮ್ಮ, ನಾವು ಯಾವಾಗಲೂ ಒಂದಾಗಿ ಇರುತ್ತೇವೆ, ಎಂದೂ ದೂರವಾಗುವುದಿಲ್ಲ. ಆ ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದೆವು. ನಮ್ಮ ಪ್ರಾರ್ಥನೆಗೆ ಆ ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದವು ನಿಜವಾಗುವಂತೆ ಮಾಡಿದೆ. ಇದಕ್ಕಾಗಿ ನಾವು ಎಲ್ಲರಿಗೂ ಕೃತಜ್ಞರಾಗಿರಬೇಕು. ಹಾಗಾದರೆ ನಮ್ಮ ಕೃತಜ್ಞತೆಯನ್ನು ಇಲ್ಲಿರುವ ಕುಲದೈವದ ಮುಂದೆ ಪ್ರಾರ್ಥನೆ ಮೂಲಕ ಸಲ್ಲಿಸಬಹುದಲ್ಲವೇ? ಅದು ಅವಶ್ಯವಾಗಿ ನಾವೀಗ ಮೊದಲು ಮಾಡಬೇಕಾದ ಕರ್ತವ್ಯ. ಬನ್ನಿರಿ, ನಮ್ಮೆಲ್ಲರನ್ನು ಈ ರೀತಿ ಒಟ್ಟಾಗಿ ಬಾಳುವಂತೆ ಮಾಡಿದ ಎಲ್ಲರ ಆರೈಕೆಗೆ, ಅನುಗ್ರಹಕ್ಕೆ ಆ ದೇವರನ್ನು ವಂದಿಸುವುದರ ಮೂಲಕ ಕೃತಜ್ಞತೆ ಹೇಳೋಣ. आदित्य सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः शिशिरनाशनः हरिदश्वः सहस्रार्चुः ಬಾ ಸುಮಿತ್ರ, ಬಾ ಕುಳಿತುಕೋ. ಸೋದರಿ, ನನ್ನ ಆಗಮನದಿಂದ ನಿಮ್ಮ ವಿಶ್ರಾಂತಿಗೆ ಭಂಗವಾಗಲಿಲ್ಲವಷ್ಟೇ? ಚೀಚಿ, ಎಲ್ಲಾದರೂ ಉಂಟೆ. ನಾನೇ ನಿನ್ನ ಬಳಿಗೆ ಬರಬೇಕು, ಇಲ್ಲವೇ ನಿನ್ನನ್ನೇ ಇಲ್ಲಿಗೆ ಕರೆಸಿಕೊಳ್ಳಬೇಕು ಎಂದುಕೊಂಡಿದ್ದೆ. ಸೋದರಿ, ಮಿಥಿಲೆಯ ವಿವಾಹದ ಸಡಗರದಲ್ಲಿ ನಾವಿಬ್ಬರೂ ಹೀಗೆ ಕುಳಿತು ಮಾತನಾಡಲು ಸಾಧ್ಯವೇ ಆಗಿರಲಿಲ್ಲವಲ್ಲ? ಹೌದು ಸುಮಿತ್ರ, ಮೊದಲಿನಿಂದಲೂ ಈ ಅರಮನೆಯಲ್ಲಿ ಯಾವುದೇ ವಿಶೇಷ ನಡೆಯಲಿ, ಅದು ಸಂತೋಷವಾಗಿರಲಿ ದುಃಖವಾಗಿರಲಿ, ನಿನ್ನೊಂದಿಗೆ ಹಂಚಿಕೊಂಡಾಗಲೇ ಮನಸ್ಸಿಗೆ ಸಮಾಧಾನ. ಆದರೆ ಮಕ್ಕಳ ವಿವಾಹದಂಥ ಮಹಾವಿಶೇಷ ನಡೆದ ಮೇಲೂ ನಿನ್ನ ಬಳಿ ಮಾತನಾಡಲಿಲ್ಲವಲ್ಲ ಎಂದು ಮನಸ್ಸು ಚಡಪಡಿಸುತ್ತಿತ್ತು. ಹೌದು, ನನಗೂ ಅದು ಅರ್ಥವಾಗಿಯೇ ಮಾತನಾಡಲು ಬಂದೆ. ಸೋದರಿ, ಯಾವಾಗಲೂ ಒಮ್ಮೊಮ್ಮೆ ಮಕ್ಕಳ ವಿವಾಹ ಹೇಗೆ ನೆರವೇರುವುದು, ಅವರಿಗೆ ಬರುವ ಸೊಸೆಯಂದಿರು ಹೇಗಿರುತ್ತಾರೋ ಎಂದೆಲ್ಲ ಮನಸ್ಸು ಆಲೋಚನೆಗೊಳಗಾಗುತ್ತಿತ್ತು. ಆದರೆ ಮಿಥಿಲೆಯ ವಿವಾಹದಿಂದ ಈ ಎಲ್ಲ ಆಲೋಚನೆಗಳಿಗೂ ಒಮ್ಮೆಲೇ ಪರಿಹಾರ ಸಿಕ್ಕಿಬಿಟ್ಟಿತು. ಬರೀ ಪರಿಹಾರ ಮಾತ್ರವಲ್ಲ, ಪೂರ್ವಜನ್ಮದ ಸುಕೃತವೋ ಏನು, ಸದ್ಗುಣ ಸಂಪನ್ನರಾದ ಸೊಸೆಯರು ಅಯೋಧ್ಯೆಗೆ ಕಾಲಿಟ್ಟಿದ್ದಾರೆ ಎಂಬುದೇ ಸಂತೋಷದ ಸಮಾಚಾರ ಅಲ್ಲವೇ? ಹೌದು ಸೋದರಿ, ನಿಮ್ಮ ಪುತ್ರ ರಾಮ, ನನ್ನ ಪುತ್ರ ಲಕ್ಷ್ಮಣ ಚಿಕ್ಕಂದಿನಿಂದ ಎಷ್ಟು ಅನ್ಯೋನ್ಯವಾಗಿ ಬೆಳೆದರೆಂದರೆ ಅವರ ಅನ್ಯೋನ್ಯತೆ, ಸೋದರತ್ವ ಹೀಗೆ ಮುಂದುವರಿಯುವುದೇ?
ಅವರಿಗೆ ಸಿಗುವ ಪತ್ನಿಯರ ಗುಣದಿಂದಾಗಿ ಅವರ ಸೋದರ ಪ್ರೇಮಕ್ಕೆ ಕುಂದುಂಟಾಗುವುದೇ? ಇಲ್ಲ, ಹಾಗೆಂದೂ ಆಗಬಾರದು. ರಾಮ ಲಕ್ಷ್ಮಣರ ಸೋದರ ಪ್ರೇಮ ಯುಗ ಯುಗಗಳಿಗೆ ಆದರ್ಶಪ್ರಾಯವಾಗಿ ನಿಂತಿರಬೇಕು ಎಂದೆಲ್ಲ ಪ್ರಾರ್ಥಿಸುತ್ತಿದ್ದೆ. ನನ್ನ ಪ್ರಾರ್ಥನೆ ಫಲಿಸಿದ ಭಾವ ಸೀತೆ ಊರ್ಮಿಳೆಯರನ್ನು ನೋಡಿದ ತಕ್ಷಣ ಉಂಟಾಯಿತು. ಅದರಲ್ಲಿ ಅನುಮಾನವೇ ಬೇಡ ಸುಮಿತ್ರ. ರಾಮ ಲಕ್ಷ್ಮಣರಂತೆ ಸೀತೆ ಊರ್ಮಿಳೆಯರು ಕೂಡ ಅನ್ಯೋನ್ಯವಾಗಿ ಬೆಳೆದವರೇ. ರಾಮ ಲಕ್ಷ್ಮಣರ ಪ್ರೀತಿ ಹೆಚ್ಚುವುದೇ ಹೊರತು ಕಡಿಮೆ ಆಗುವುದಿಲ್ಲ. ಹೌದು ಅಕ್ಕ, ನಿಜ. ಇದೇ ರೀತಿ ಭರತ ಶತ್ರುಘ್ನರ ಸೋದರ ಪ್ರೇಮವು ಮಾಂಡವಿ ಶ್ರುತಕೀರ್ತಿಯರೊಂದಿಗೆ ಅಭಿವೃದ್ಧಿ ಹೊಂದಲಿ. ಅದಕ್ಕೆ ಕೈಕೇಯಿ ಅವಕಾಶ ಮಾಡಿಕೊಡಬೇಕಲ್ಲವೇ? ಅಗ್ರಜ ರಾವಣ, ಪ್ರತಿ ಬಾರಿಯೂ ಯುದ್ಧದಿಂದ ಬಂದಾಗ ಗೆದ್ದ ಉತ್ಸಾಹದಲ್ಲಿ ಅರಮನೆಯೆಲ್ಲ ಓಡಾಡುತ್ತಾ ಅಟ್ಟಹಾಸ ಮಾಡುತ್ತಾ ಆನಂದದಿಂದ ಮರೆಯುತ್ತಿದ್ದ ನೀನು ಯುದ್ಧವನ್ನು ಗೆದ್ದಿದ್ದರೂ ಕೂಡ ಯಾವುದೇ ಸಂಭ್ರಮವಿಲ್ಲದೆ ಇಲ್ಲಿ ಹೀಗೆ ಕುಳಿತಿರುವೆಯಲ್ಲ. ಹೇಳು, ಯಕ್ಷರೊಡನೆ ಯುದ್ಧದಲ್ಲಿ ಏನಾಯಿತು? ವಿಭೀಷಣ, ನೀನು ಕೇಳುತ್ತಿರುವುದನ್ನು ನೋಡಿದರೆ ನಿನಗೆ ಅಮಾತ್ಯರಿಂದಲೋ ಸೇನಾಧಿಪತಿಯಿಂದಲೋ ವಿಷಯ ತಿಳಿದ ಹಾಗಿದೆ. ಹಾಗಾದರೆ ನಮ್ಮ ಸೋದರಿ ಶೂರ್ಪನಖೆಯ ಪತಿ ವಿದ್ಯುದ್ವಾಹನನ್ನು ಸಮರದಲ್ಲಿ ಸಂಹಾರ ಮಾಡಿರುವುದು ಸತ್ಯವೇ? ಬಹುದು, ಸತ್ಯ. ಸಹೋದರಿಯ ಪತಿಯನ್ನು ಸಂಹಾರ ಮಾಡಲು ಮನಸ್ಸಾದರೂ ಹೇಗೆ ಬಂತು ನಿನಗೆ? ಅವನು ನನ್ನ ಸೋದರಿಯ ಪತಿ ಎಂದು ತಿಳಿದಿದ್ದರೆ ನಾನು ಸಂಹಾರ ಮಾಡುತ್ತಿದ್ದೇನೆ, ಬುದ್ಧಿ ಹೇಳಿ ಕಳಿಸುತ್ತಿದ್ದೆ. ಇಲ್ಲವಾದರೆ ಅವನ ಕೈಕಾಲುಗಳನ್ನು ಕಟ್ಟಿ ಲಂಕೆಗೆ ಎಳೆತಂದು ನನ್ನ ಸೋದರಿಯ ಜೊತೆ ಸಂಸಾರ ಮಾಡುವ ನಿನಗೆ ಯುದ್ಧ ಬೇಕೆಂದು ಹೇಳುತ್ತಿದ್ದೆ. ಅವನಾರೆಂದು ತಿಳಿಯುವ ಮೊದಲೇ ನನ್ನ ಮೇಲೆ ಯುದ್ಧಕ್ಕೆ ಬಂದು ನನ್ನ ಬಲದೆದುರು ಕ್ಷಣಾರ್ಧದಲ್ಲಿ ಹತನಾದ. ಇಂತಹ ಅನಾಹುತವಾಗಬಹುದು ಎಂದೇ ನಾನು ಮೊದಲಿನಿಂದಲೂ ಯಕ್ಷರೊಡನೆ ಸಂಬಂಧ ಬೇಡವೆಂದು ಹೇಳುತ್ತಿದ್ದುದು. ಶೂರ್ಪನಖೆಗಂತೂ ತಿಳಿಯುವುದಿಲ್ಲ, ಆದರೆ ನೀನಾದರೂ ತಿಳಿಸಬಹುದಾಗಿತ್ತು. ವಿಭೀಷಣ, ಹಳೆಯದನ್ನೆಲ್ಲ ಕೆದಕಿ ನನ್ನ ತಲೆ ಕೆಡಿಸಬೇಡ. ನಾನು ಕೆಡಿಸುವುದಿಲ್ಲ, ಆದರೆ ನನ್ನ ಪತಿಯನ್ನು ಏಕೆ ಸಂಹಾರ ಮಾಡಿದೆ ಎಂದು ಬಂದು ಕೇಳ್ತಾಳಲ್ಲ, ಆಗ ನಿನ್ನ 10 ತಲೆಗಳಿದ್ದರೂ ಒಂದೇ ಒಂದು ಉತ್ತರ ಕೂಡ ಕೊಡಲಾಗುವುದಿಲ್ಲ. ನಾನು ಕೊಡುತ್ತೇನೆ. ನನಗೆ ಉತ್ತರ ಕೊಡುವುದು ಗೊತ್ತು. ನೀನಿನ್ನು ಹೊರಡಬಹುದು. ಸೀತೆ, ನಾನು ಬರುವುದೇನಾದರೂ ತಡವಾಯಿತೆ? ನನಗಾಗಿ ಕಾದು ಕುಳಿತ ನಿನಗೆ ಬೇಸರವಾಗಿರಬೇಕು ಅಲ್ಲವೇ? ತಾವು ಬರುವರೆಂಬ ನಿರೀಕ್ಷೆಯಲ್ಲಿ ನನಗೊಂದು ಆನಂದ ಭಾವನೆ ಉಂಟಾಗುತ್ತದೆ. ಬೇಸರದ ಪ್ರಶ್ನೆ ಎಲ್ಲಿ ಬರುವುದು ಸ್ವಾಮಿ? ಹಾಗಾದರೆ ನಾನು ಬಂದಾದ ಮೇಲೆ ಆ ನಿನ್ನ ಆನಂದ ಭಾವನೆಯು ಹೊರಟು ಹೋಯಿತೆ? ಇಲ್ಲ ಪ್ರಭು, ತಮ್ಮ ಧ್ಯಾನವು ಪರಿಮಳವನ್ನು ಆಸ್ವಾದಿಸುವ ಅನುಭವವಾದರೆ ತಮ್ಮ ಸನ್ನಿಧಾನವು ಪರಿಮಳದ ಜೊತೆಗೆ ನಯನಾನಂದಕರ ಪುಷ್ಪವು ನೋಡಿದ ಆನಂದವು ಸೇರಿದಂತೆ. ಸೀತೆ, ನಿನ್ನ ರೂಪ ಗುಣಗಳನ್ನು ನೆನೆದು ಪಡುವ ಆನಂದವು ನೀನು ಆಡಿದ ಪ್ರೇಮದ ಮಾತುಗಳಿಂದ ದ್ವಿಗುಣಗೊಳ್ಳುತ್ತದೆ. ನನ್ನ ಸೀತೆಯಲ್ಲಿ ಸುಮನೋಹರ ಸೌಂದರ್ಯವಷ್ಟೇ ಅಲ್ಲದೆ ಸುಮಧುರ ಸಂಭಾಷಣೆಯು ಅಡಗಿದೆ ಎಂದರೆ ಅದು ನನ್ನ ಭಾಗ್ಯವಲ್ಲವೇ? ನಿನ್ನ ಮಾತುಗಳನ್ನು ಕೇಳಿದ ನಂತರ ನನ್ನ ಮನದಲ್ಲಿದ್ದ ಒಂದು ಆತಂಕವು ದೂರವಾದಂತಿದೆ. ಪ್ರಭು, ಆತಂಕವೇ?
ಮಹಾಮಹಿಮರ ಆತಂಕವನ್ನು ದೂರ ಮಾಡಿದ ಮಹಾಪುರುಷನೆಂದು ಕೀರ್ತಿ ಪಡೆದ ತಮಗೆ ಆತಂಕವೇ? ಹೌದು ದೇವಿ, ಅದು ನಿನ್ನ ಕುರಿತು. ಅದೇನೆಂದು ತಿಳಿಸುವ ಕೃಪೆ ಮಾಡಿ ಸ್ವಾಮಿ. ಸೀತೆ, ಮಿಥಿಲೆಯಲ್ಲಿ ಸಕಲ ಭೋಗ ಭಾಗದೊಂದಿಗೆ ಬೆಳೆದ ನೀನು ಅಯೋಧ್ಯೆಯಲ್ಲಿ ನನ್ನ ಸತಿಯಾಗಿ ಬಂದೆ. ಈ ಹೊಸ ಕುಲವನ್ನು ಮಿಥಿಲೆಯೊಂದಿಗೆ ಹೋಲಿಸಿದಾಗ ನಿನ್ನ ಮನದಲ್ಲಿ ಕೊರತೆಗಳು ಉಂಟಾಗುತ್ತದೆಯೇ? ಸಹಜವಾಗಿ ನವವಧುವು ತನ್ನ ಪತಿಯ ಗೃಹದಲ್ಲಿ ಬಂದು ತನ್ನ ತುಟಿಯ ಮೇಲಿರುವ ಮಾತುಗಳನ್ನು ಆಡಲಾಗದೆ ತನ್ನ ಭಾವನೆಗಳನ್ನು ತನ್ನಲ್ಲೇ ಕರಗಿಸಿಕೊಳ್ಳುವಂತಹ ಮನಸ್ಥಿತಿ ಅವರಿಗೆ ಉಂಟಾಗುತ್ತದೆ. ನಿನಗೂ ಸಹ ಹಾಗೆಯೇ ಆಗುತ್ತದೆಯೇ? ತಮ್ಮ ಈ ಆಲೋಚನೆಯ ಹಿಂದೆ ನನ್ನ ಮೇಲಿನ ಪ್ರೇಮವು ಕಾಳಜಿಯೂ ವ್ಯಕ್ತವಾಗುತ್ತಿದೆ. ಒಂದು ಹೆಣ್ಣಿನ ಮನದಾಳವನ್ನು ಅರಿಯುವ ತಮ್ಮ ಗುಣವು ನನಗೆ ಹೆಮ್ಮೆ ಎನ್ನಿಸುತ್ತಿದೆ. ಹಾಗಾದರೆ ನನ್ನ ಪರಿವಾರವನ್ನು ಕಂಡು ನಿನ್ನ ಮನಸ್ಸಿನಲ್ಲಿ ಏನು ಭಾವನೆ ಉಂಟಾಯಿತು? ಸ್ವಾಮಿ, ಅಯೋಧ್ಯೆಯ ಆತ್ಮೀಯತೆ ನನಗೆ ಮಿಥಿಲೆಯನ್ನು ಮರೆಸಿದೆ. ತಮ್ಮ ಪರಿವಾರದ ನದಿಯಲ್ಲಿ ಹನಿ ಹನಿ ನೀರಾಗಿ ನಾವು ಕಲೆತು ಬೆರೆತಾಯಿತು. ಊರ್ಮಿಳೆ, ಸ್ವಾಮಿ, ನಾನು ನಿನ್ನೊಂದು ಪ್ರಶ್ನೆ ಕೇಳಲೆ? ಕೇಳಿ. ನನ್ನೊಡನೆ ನಿನ್ನ ವಿವಾಹವಾಗಬೇಕೆಂಬುದು ಅನಿರೀಕ್ಷಿತವಾಗಿ ಆದಂತಹ ತೀರ್ಮಾನ. ಈ ವಿವಾಹದ ವಿಷಯ ತಿಳಿದಾಗ ನಿನ್ನ ಮನಸ್ಸಿನಲ್ಲಿ ಸಂತೋಷವಾಯಿತು ಅಥವಾ ಗುರು ಹಿರಿಯರ ಮಾತಿಗೆ ಮನ್ನಣೆ ಕೊಡಬೇಕೆಂದು ಈ ವಿವಾಹಕ್ಕೆ ಸಿದ್ಧಳಾದೆಯು? ನನ್ನ ವಿವಾಹ ತಮ್ಮ ಜೊತೆ ನಿರ್ಧಾರವಾಗಿದೆ ಎಂದು ತಿಳಿದೊಡನೆ ನಾನು ಬಹಳ ಸಂತೋಷಪಟ್ಟೆ. ಹಾಗಾದರೆ ನನ್ನ ಬಗ್ಗೆ ನೀನು ಮೊದಲೇ ಯೋಚಿಸಿದ್ದೀಯೇನು? ನನ್ನನ್ನು ವಿವಾಹವಾಗಬೇಕೆಂದು ಅಪೇಕ್ಷೆ ಪಟ್ಟಿದ್ದೀಯೇನು? ಅಂತಹ ಯಾವುದೇ ಭಾವನೆ ನನ್ನಲ್ಲಿರಲಿಲ್ಲ ಸ್ವಾಮಿ. ಆದರೆ ಚಿಕ್ಕ ವಯಸ್ಸಿನಿಂದಲೂ ನಾನು ಮತ್ತು ಸಹೋದರಿ ಸೀತೆ ಒಟ್ಟಾಗಿ ಬೆಳೆದೆವು. ವಿವಾಹದ ನಂತರ ನಾವು ಸಹೋದರಿಯರೆಲ್ಲ ದೂರವಾಗುತ್ತೇವೆಲ್ಲ ಎನ್ನುವ ವ್ಯಥೆ ನಮ್ಮಲ್ಲಿತ್ತು. ನನ್ನ ವಿವಾಹ ನಿಮ್ಮ ಜೊತೆ ನಿಶ್ಚಯವಾಗಿದೆ ಎಂದು ತಿಳಿದೊಡನೆ ನಾನು ಸೀತೆ ಒಂದೇ ಮನೆ ಸೇರುತ್ತೇವೆ, ವಿವಾಹದ ನಂತರವೂ ಹತ್ತಿರವೇ ಇರುತ್ತೇವೆ ಎನ್ನುವ ವಿಷಯ ಬಹಳ ಸಂತೋಷವನ್ನುಂಟು ಮಾಡಿತು. ಓಹೋ, ಹಾಗಾದರೆ ನನ್ನ ವಿವಾಹವಾದ ಬಗ್ಗೆ ಸಂತೋಷ ಇರುವುದಕ್ಕಿಂತ ಹೆಚ್ಚಾಗಿ ನಿನ್ನ ಸಹೋದರಿಯ ಜೊತೆ ಇರಬಹುದೆಂಬ ಸಂತೋಷವೇ ಹೆಚ್ಚೋ? ಸ್ವಾಮಿ, ಹೆಣ್ಣಾದವಳಿಗೆ ಸದ್ಗುಣ ಸಂಪನ್ನನಾದ ಪತಿ ದೊರಕಿದಾಗ ಆಗುವ ಸಂತೋಷ ಅತ್ಯಂತ ಹೆಚ್ಚಿನದು. ಅದನ್ನು ನಾನು ನಿಮ್ಮನ್ನು ವರಿಸಿದಾಗ ಅನುಭವಿಸಿದ್ದೇನೆ. ಈಗ ನಾನು ನಿಮಗೆ ಹೇಳಿದ ವಿಷಯ ನಿಮ್ಮನ್ನು ವರಿಸುವ ಮೊದಲು ನನ್ನಲ್ಲಿದ್ದ ಭಾವನೆ. ಪರವಾಗಿಲ್ಲ. ನನ್ನನ್ನು ವರಿಸಿದ್ದಕ್ಕೆ ಸಂತೋಷವಾಗಿದೆ ಎಂದು ಹೇಳಿದೆಯಲ್ಲ, ನಾನು ಧನ್ಯನಾದ. ಸ್ವಾಮಿ, ನೀವು ನಿಮ್ಮ ಸಹೋದರರನ್ನು ಅನುಸರಿಸಿ ಬಂದದ್ದು, ನಿಮ್ಮ ಸಹೋದರರ ವಿವಾಹದ ಜೊತೆಯಲ್ಲೇ ನಿಮ್ಮ ವಿವಾಹವಾದದ್ದು, ನಿಮ್ಮ ಅತ್ತಿಗೆಯ ಸಹೋದರಿಯೇ ನಿಮಗೆ ಪತ್ನಿಯಾಗಿರುವ ವಿಷಯ ಸಂತೋಷವನ್ನುಂಟು ಮಾಡಿಲ್ಲವೇ? ಅಂತಹ ಸಂತೋಷವನ್ನು ನನ್ನ ಜೀವನದಲ್ಲಿ ಹಿಂದೆಂದೂ ಕಂಡಿರಲಿಲ್ಲ ಊರ್ಮಿಳೆ. ಹಾಗಾದರೆ ನಿಮಗೆ ನನ್ನನ್ನು ವಿವಾಹವಾದ ಸಂತೋಷಕ್ಕಿಂತ ಹೆಚ್ಚಾಗಿ ನಿಮ್ಮ ಸಹೋದರರ ವಿವಾಹದ ಜೊತೆಯಲ್ಲೇ ನಿಮ್ಮ ವಿವಾಹವಾಯಿತೆನ್ನುವುದು ಹೆಚ್ಚು ಸಂತೋಷವೇ? ಹಾಗೇನಿಲ್ಲ ಊರ್ಮಿಳೆ. ನಿನ್ನಂತಹ ರೂಪಸಿಯು ಸದ್ಗುಣ ಸಂಪನ್ನಳು ನನ್ನ ಪತ್ನಿಯಾದಳೆಂದು ನಾನು ಅಪಾರ ಸಂತೋಷವನ್ನು ಪಟ್ಟಿದ್ದೇನೆ. ಆದರೆ ನೀನು ನನ್ನ ಅತ್ತಿಗೆಯ ಸಹೋದರಿ ಎನ್ನುವುದು
ಇನ್ನೂ ಹೆಚ್ಚಿನ ಸಂತೋಷಕ್ಕೆ ಕಾರಣವಾಯಿತು. ಸ್ವಾಮಿ, ಹಾಗಾದರೆ ನೀವು ನನ್ನಂತೆಯೇ ಎರಡೂ ಕಾರಣಕ್ಕೆ ನಮ್ಮ ಕಲ್ಯಾಣಕ್ಕೆ ಸಂತೋಷಪಟ್ಟಿರುವಿರಿ ಎಂದಾಯಿತು. ನಿಜ ಊರ್ಮಿಳ, ಅಂತಹ ಕಾರಣ ನಿನಗೂ ಇದೆಯಲ್ಲ ಎಂದು ಈಗ ಸಂತೋಷ ಪಡುತ್ತಿದ್ದೇನೆ. ಏಕೆಂದರೆ ನನ್ನ ಸಹೋದರ ರಾಮಚಂದ್ರನ ಮೇಲೆ ಅಪಾರ ಭಕ್ತಿ, ಗೌರವ, ವಾತ್ಸಲ್ಯಗಳನ್ನು ಇರಿಸಿದ್ದೇನೆ. ನೀನು ಅಂತಹ ಸಹೋದರನ ನಾದಿನಿ ಎನ್ನುವುದು ನಾನು ಇಷ್ಟಪಡುವ ಗುಣವಿಶೇಷಗಳಲ್ಲಿ ಒಂದು. ನಾನು ಅಷ್ಟೇ ಸ್ವಾಮಿ. ನನ್ನ ಸಹೋದರಿ ಸೀತೆಯ ಮೇಲೆ ಪಂಚಪ್ರಾಣವನ್ನೇ ಇರಿಸಿದ್ದೇನೆ. ನನ್ನ ಪತಿ ನನ್ನ ಸಹೋದರಿಯ ಮೈದುನವೆನ್ನುವ ವಿಶೇಷ ಹೆಮ್ಮೆ ನನಗೂ ಇದೆ. ಸಾಕು ಸಾಕು. ನನ್ನ ಪತ್ನಿ ಮಾತಿನಲ್ಲಿ ಚತುರೆಯು, ಜಾಣೆಯು ಎಂಬ ಹೊಸ ಸಂತೋಷ ನನಗೆ ಉಂಟಾಗುತ್ತದೆ. ಆದರೆ ಇದೇ ಮಾತುಗಳು ಹೆಚ್ಚಾದರೆ ನಮಗೆ ಬೇಸರವೂ ಆಗಬಹುದು. ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಶ್ರುತಕೀರ್ತಿ, ಶ್ರುತಕೀರ್ತಿ, ನಾನು ನಿನಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕೆನ್ನಿಸಿದೆ. ಅನಿರೀಕ್ಷಿತವಾಗಿ ನಮ್ಮ ಈ ವಿವಾಹ ನಡೆದರೂ ಅದು ನನಗೆ ಸಂತೋಷವನ್ನುಂಟು ಮಾಡಿದೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ನೀನು ನನಗೆ ಹೇಳಬೇಕು. ಯಾವುದಾದರೂ ಕುಂದು ಕೊರತೆ ನೀನು ಕಂಡಿದ್ದರೆ ಅದನ್ನು ನಿರ್ಭೀತಿಯಿಂದ ನನಗೆ ಹೇಳಬೇಕು. ಶ್ರುತಕೀರ್ತಿ, ಏಕೆ ಮೌನವಾಗಿ ಬಿಟ್ಟೆ? ಏನಾದರೂ ಹೇಳಲಾಗದಂತಹ ಸಂಗತಿಯೇ? ದಯಮಾಡಿ ಹಾಗೆಲ್ಲ ಬೇಡಿ. ಈ ವಿವಾಹ ನಡೆದದ್ದು ನನ್ನ ಪೂರ್ವಜನ್ಮದ ಪುಣ್ಯದ ವಿಶೇಷ ಎಂದು ನಾನು ಭಾವಿಸುತ್ತಿದ್ದೇನೆ. ಇಂತಹ ಸಮಯದಲ್ಲಿ ಬೇರೆ ವಿಷಯದ ಮಾತೇ ಇಲ್ಲ. ನಿಮ್ಮನ್ನು ನನ್ನ ಪತಿಯಾಗಿ ನಾನು ಪಡೆದದ್ದು ನನ್ನ ಪರಮ ಸೌಭಾಗ್ಯ. ಅದರಲ್ಲೂ ನನ್ನ ಪ್ರಾಣಪ್ರಿಯರಾದ ಸೋದರಿಯರು ಯಾವ ಮನೆಯನ್ನು ಸೇರಿದ್ದಾರೋ ಅದೇ ಮನೆಯನ್ನು ನಾನೂ ಸೇರಿದ್ದೇನೆ ಎನ್ನುವ ಸಂತೋಷವನ್ನು ಬಣ್ಣಿಸಲು ನನಗೆ ಪದಗಳೇ ಸಿಗುತ್ತಿಲ್ಲ. ಶ್ರುತಕೀರ್ತಿ, ನಿನ್ನ ಸಹೋದರಿಯರೆಂದರೆ ನಿನಗೆ ಅಷ್ಟೊಂದು ಅಕ್ಕರೆಯೇ? ಹೌದು ಸ್ವಾಮಿ. ವಿವಾಹವೆನ್ನುವುದು ಎಲ್ಲಿ ನಮ್ಮನ್ನೆಲ್ಲ ದೂರ ಮಾಡುತ್ತದೋ ಎಂದು ನಾವು ಆತಂಕಪಟ್ಟೆವು. ಆದರೆ ಈಗ ಆ ವಿವಾಹದಿಂದಲೇ ನಾವೆಲ್ಲ ಒಟ್ಟಾಗಿ ಬಾಳುವಂತೆ ಆಗಿರುವುದರಿಂದ ಆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಶ್ರುತಕೀರ್ತಿ, ಅತ್ಯಂತ ಅನ್ಯೋನ್ಯತೆ ಹೊಂದಿರುವ ಸಹೋದರಿಯರಾದ ನೀವು ಅದೇ ರೀತಿ ಅನ್ಯೋನ್ಯತೆ ಹೊಂದಿರುವ ಸಹೋದರರ ಪರಿವಾರಕ್ಕೆ ವಿವಾಹವಾಗಿದ್ದು ವಿಶೇಷವೇ ಸರಿ. ನೀನು ನಿನ್ನ ಸಹೋದರಿಯರನ್ನು ಎಷ್ಟು ಇಷ್ಟಪಡುತ್ತೀಯೋ ಹಾಗೆ ನಾನು ಕೂಡ ನನ್ನ ಸಹೋದರರನ್ನು ಅಷ್ಟೇ ಇಷ್ಟಪಡುತ್ತೇನೆ. ಸ್ವಾಮಿ, ನನಗೆ ಒಂದು ಕುತೂಹಲ. ನಿಮ್ಮ ಸೋದರರಲ್ಲಿ ಯಾರು ನಿಮಗೆ ಹೆಚ್ಚು ಪ್ರಿಯವಾದವರು? ಮೊದಲು ನೀನು ಹೇಳು, ನಿಮ್ಮ ಸಹೋದರಿಯರಲ್ಲಿ ನಿನಗೆ ಯಾರು ಹೆಚ್ಚು ಪ್ರಿಯ? ಆಗಲಿ, ನನಗೆ ಎಲ್ಲರೂ ಪ್ರಿಯವಾದವರೇ. ಆದರೆ ಹಿರಿಯ ಸಹೋದರಿ ಸೀತೆ ನಮಗೆಲ್ಲರಿಗೂ ಆದರ್ಶ. ನಮ್ಮಲ್ಲೂ ಹಾಗೆಯೇ. ನಾವು ಪರಸ್ಪರ ಸಹೋದರರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತೇವೆ. ನಾವು ರಾಮಚಂದ್ರನನ್ನು ಆದರ್ಶ ಮೂರ್ತಿಯಾಗಿ ಭಾವಿಸುತ್ತೇವೆ. ಹಾಗಾದರೆ ನೀವೇಕೆ ಮಿಥಿಲೆಗೆ ಅವರೊಂದಿಗೆ ಮೊದಲೇ ಬರಲಿಲ್ಲ? ಶ್ರುತಕೀರ್ತಿ, ರಾಮನ ಜೊತೆಗಿರುವುದು ನನಗೂ ಅತ್ಯಂತ ಪ್ರಿಯ. ಆದರೆ
ಮೊದಲಿನಿಂದಲೂ ಲಕ್ಷ್ಮಣನು ರಾಮನ ಜೊತೆ ಒಡನಾಡಿಯಾಗಿ ಅವನ ನೆರಳಿನಂತೆ ಇರುತ್ತಾನೆ. ನಾನು ಸಹ ಲಕ್ಷ್ಮಣನಂತೆ ರಾಮನ ಒಡನಾಡಿಯಾಗಿ ಬಿಟ್ಟರೆ ಭರತನಿಗೆ ತಾನು ಏಕಾಂಗಿಯಾಗಿದ್ದೇನೆಂಬ ಭಾವನೆ ಬರಬಹುದು. ಹಾಗಾಗಬಾರದೆಂಬ ಕಾರಣಕ್ಕೆ ನಾನು ಭರತನ ಜೊತೆ ಇರುತ್ತೇನೆ. ನಾನು ಭರತನ ತಾಯಿಯ ತವರಾದ ಕೇಕೆಗೆ ಆಗಾಗ ಹೋಗಿ ಬರುವುದು ಮಾಡುತ್ತೇನೆ. ಇಂತಹ ಸಂತೋಷ ನಮ್ಮ ಸತಿಯರು ಬಂದ ಮೇಲೂ ಕೂಡ ಇನ್ನೂ ಹೆಚ್ಚುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅಗತ್ಯವಾಗಿ ಸ್ವಾಮಿ, ಈ ಅಯೋಧ್ಯೆಯಲ್ಲಿರುವ ಸುಖ, ಸಂತೋಷ, ಸಂಭ್ರಮ, ವಿಶ್ವಾಸಕ್ಕೆ ನಾವು 4 ಸಹೋದರಿಯರು ಎಂದೆಂದೂ ಪೂರಕವಾಗಿಯೇ ಇರುತ್ತೇವೆ. ನಿಮ್ಮ ಸಂತೋಷವನ್ನು ಇನ್ನೂ ಹೆಚ್ಚುಪಡಿಸುತ್ತೇವೆ. ಶ್ರುತಕೀರ್ತಿ, ನಾನು ಏನನ್ನು ಬಯಸಿದ್ದೇನೋ ಅದನ್ನೇ ಪಡೆದಿದ್ದೇನೆ. ನಾನು ಭಾಗ್ಯಶಾಲಿ. ಇಲ್ಲ ಸ್ವಾಮಿ, ನಿಮಗಿಂತಲೂ ನಾನು ಹೆಚ್ಚು ಭಾಗ್ಯಶಾಲಿ. ನಾವೆಲ್ಲರೂ ಭಾಗ್ಯಶಾಲಿಗಳೇ. ಬೇಡ ಸಹೋದರಿ, ಬೇಡ. ಈ ನಿನ್ನ ಬೆಂಕಿ ಕಾರುವ ಕಣ್ಣುಗಳಿಂದ ನನ್ನನ್ನು ಹಾಗೆ ನೋಡಬೇಡ. ಮತ್ತೆ ನಿನ್ನ ಎದುರು ಬೆಂಕಿಗೆ ಬಲಿಯಾಗಿ ನಾನೇ ಸುಟ್ಟು ಹೋಗಲೇನು? ಸಹೋದರಿ, ದಯವಿಟ್ಟು ಹೀಗೆಲ್ಲ ಮಾತನಾಡಬೇಡ. ನಿನ್ನ ಪತಿಯನ್ನು ನಾನೇ ಕೊಂದೆನಲ್ಲ ಎಂಬ ಚಿಂತೆಯಿಂದ ಸುಡುತ್ತಿರುವ ನನ್ನ ಮನಸ್ಸಿಗೆ ನಿನ್ನ ಕೋಪದ ಬೆಂಕಿಯಿಂದ ಬರೆ ಹಾಕಬೇಡ. ಅಗ್ರಜ, ನನ್ನ ಪತಿಯನ್ನು ನೀನು ಕೊಂದೆ ಎಂದು ನಿನಗೆ ಇಷ್ಟು ಸಂಕಟವಾಗುತ್ತಿದ್ದರೆ ನನ್ನ ಪತಿಯನ್ನ ಕಳೆದುಕೊಂಡ ನನಗೆ ಎಷ್ಟು ಸಂಕಟವಾಗುತ್ತಿರಬೇಕು. ಅದು ಅಲ್ಲದೆ ನನ್ನ ಪತಿಯು ಸ್ವತಃ ನನ್ನ ಸಹೋದರನಿಂದನೇ ಹತನಾದ ಎಂಬ ವಿಚಾರ ನನಗೆ ಇನ್ನೆಷ್ಟು ನೋವುಂಟು ಮಾಡುತ್ತಿರಬಹುದು. ನೀನೇ ಯೋಚಿಸು. ಯೋಚಿಸುತ್ತಿದ್ದೇನೆ ಸೋದರಿ, ಅದನ್ನೇ ನಾನು ಯೋಚಿಸುತ್ತಿರುವೆ. ನಿನ್ನ ಪತಿ ನನ್ನಿಂದ ಹತನಾದ ಎಂದು ತಿಳಿದ ತಕ್ಷಣ ನೀನೆಷ್ಟು ಸಂಕಟ ಪಡುತ್ತಿರಬಹುದು ಎಂದು ನಾನು ಯೋಚಿಸುತ್ತಿದ್ದೇನೆ. ಆ ಸಂಕಟವನ್ನು ಹೇಗೆ ಶಮನ ಮಾಡುವುದು? ಯಾವ ಕೊಡುಗೆಯನ್ನು ನೀಡಿದರೆ ನೀನು ಆ ಸಂಕಟವನ್ನು ಮರೆಯುವೆ ಎಂದು ನಾನು ಯೋಚಿಸುತ್ತಲೇ ಇದ್ದೇನೆ. ನನ್ನ ಸಂಕಟವನ್ನು ಮರೆಯುವಂತಹ ಯಾವ ಕೊಡುಗೆಯನ್ನು ನೀನು ನೀಡಬಲ್ಲೆ? ನಿನ್ನ ಯಾವ ಕೊಡುಗೆಯು ನನ್ನ ಪತಿಯ ಜೀವಕ್ಕೆ ಸಮಾನವಾಗುತ್ತದೆ? ಹೇಳು ಅಗ್ರಜ. ಶೂರ್ಪನಖಿ, ನಾನು ಏನನ್ನು ಕೊಟ್ಟರೂ ಅದು ನಿನ್ನ ಪತಿಯ ಜೀವಕ್ಕೆ ಸಮ ಎಂದು ಹೇಳಿ ನಿನ್ನ ಪತಿಗೆ ಅವಮಾನವನ್ನು ಮಾಡಲಾರೆ. ನೀನು ನಿನ್ನ ಪತಿಯ ಸಾವನ್ನು ಮರೆಯಬೇಕು. ಅದಕ್ಕಾಗಿ ಒಂದು ಪ್ರಾಂತ್ಯಕ್ಕೆ ನೀನು ಅಧಿಪತಿಯಾಗಿ ಅತಿರಥ ಮಹಾರಥ ಸೈನಿಕರನ್ನು ಇಟ್ಟುಕೊಂಡು ನಿನ್ನ ಮಗನನ್ನು ಬೆಳೆಸುತ್ತಾ ಮುಂದೆ ಅವನನ್ನೇ ಅಲ್ಲಿ ಒಡೆಯನನ್ನಾಗಿ ಮಾಡಿ ಮಹಾರಾಣಿಯಾಗಿ ಮೆರೆದು ನಿನ್ನ ಪತಿಯ ಸಾವನ್ನು ಮರೆಯುತ್ತಾ ಹೋಗು. ಸೋದರಿ, ಸತ್ತವರನ್ನಂತೂ ಮತ್ತೆ ಹಿಂದಿರುಗಿ ತರಲಾಗುವುದಿಲ್ಲ. ನೀನು ಮಹಾರಾಣಿಯಾಗಿ ಮೆರೆದು ಸಂತೋಷ ಪಡು ಸೋದರಿ. ನನ್ನನ್ನು ಯಾವ ಪ್ರಾಂತ್ಯದ ಅಧಿಪತಿಯನ್ನಾಗಿ ಮಾಡುತ್ತೀಯಾ? ದಂಡಕಾರಣ್ಯದ ಪಂಚವಟಿ ನೀನು ವಾಸಿಸಲು ಯೋಗ್ಯವಾದ ಸ್ಥಳ. ಅಲ್ಲಿಗೆ ನೀನು ಮಹಾರಾಣಿಯಾಗು. ನೀನು ಹೇಳಿದ ಹಾಗೆ ನಾನು ಮಹಾರಾಣಿ ಆಗಬಹುದು. ಆದರೆ ನನಗೆ ಪತಿ ಬೇಕು ಎನ್ನಿಸಿದಾಗ ನಾನೇನು ಮಾಡಲಿ? ಹೇಳು ಅಗ್ರಜ, ಏನು ಮಾಡಲಿ? ಶೂರ್ಪನಖಿ, ನೀನೇನು ಮುದುಕಿಯಲ್ಲ. ನಿನಗೂ ಇನ್ನು ಯೌವನವಿದೆ, ಸೌಂದರ್ಯವಿದೆ.
ನಿನ್ನನ್ನು ವರಿಸಲು ಎಂತಹ ಪುರುಷನು ಆಶಿಸುತ್ತಾನೆ? ನೀನು ಯಾವ ಪುರುಷನನ್ನು ಮೆಚ್ಚುವೆಯೋ ನನಗೆ ಹೇಳು. ಅವನೊಡನೆ ನಿನ್ನ ವಿವಾಹವನ್ನು ನಾನು ನೆರವೇರಿಸುತ್ತೇನೆ. ನಾನು ಇಚ್ಛೆ ಪಟ್ಟ ವ್ಯಕ್ತಿಯೊಂದಿಗೆ ನನ್ನ ವಿವಾಹ ಮಾಡುತ್ತೀಯಾ? ಖಂಡಿತವಾಗಿ. ಅವನು ನಿನ್ನನ್ನು ಒಪ್ಪಲಿ ಬಿಡಲಿ, ಅವನಿಗೆ ಮದುವೆ ಆಗಿರಲಿ ಆಗದೇ ಇರಲಿ, ಅವನು ನನ್ನ ಶತ್ರುವಾದರೂ ಸರಿ, ಮಿತ್ರನೆಂದು ಪರಿಗಣಿಸಿ ಅವನನ್ನು ನಿನಗೆ ವಿವಾಹ ಮಾಡಿಸಿಯೇ ಮಾಡಿಸುತ್ತೇನೆ. ಸರಿ, ಹಾಗಾದರೆ ನನ್ನನ್ನು ಮೊದಲು ಪಂಚವಟಿ ಪ್ರಾಂತ್ಯದ ಅಧಿಪತಿಯನ್ನಾಗಿ ಮಾಡುತ್ತೇನೆ. ಅಮಾತ್ಯರನ್ನು ಪುರೋಹಿತರನ್ನು ಕರೆಸಿ ನಿನಗೆ ಆ ಪ್ರಾಂತ್ಯದ ಪಟ್ಟಾಭಿಷೇಕ ಮಾಡುತ್ತೇನೆ. ಸಿದ್ಧಳಾಗು. ನಾನು ಸಿದ್ಧಳಾಗೇ ಇದ್ದೇನೆ. ಮೊದಲು ನಾನು ಅಧಿಪತಿ, ಆ ನಂತರ ನನಗೆ ಪತಿ. ರಮಣನು ಶ್ರೀರಾಮನಾಗಿರಲು ಧರೆಯಲಿ ಸಿರಿದೇವಿಯೇ ಸೀತೆಯನಿಸಿ ಶ್ರೀಕಾಂತನ ಸೇವೆಯಲಿ ಸೃಷ್ಟಿ ಸ್ಥಿತಿ ಲಯದಲು ಅಗಲದ ಪ್ರಕೃತಿ ಪುರುಷರಿಲ್ಲಿ ಪರಮಾದರ್ಶ ದಾಂಪತ್ಯದ ಮಾದರಿಯ ತೋರಿದರಿಲ್ಲಿ. ಮಹಾರಾಣಿ, ಇದೇನು ಹುಣ್ಣಿಮೆಯ ಚಂದ್ರನಿಗೆ ಕರಿಮೋಡ ಕವಿದಂತೆ ನಿಮ್ಮ ಈ ಪೂರ್ಣಚಂದ್ರನಂಥ ಮುಖದಲ್ಲಿ ಯಾವುದೋ ಚಿಂತೆಯು ಕಾಡುತ್ತಿರುವಂತಿದೆಯಲ್ಲ? ಹೌದು ಮಂತ್ರಿ, ಪ್ರತಿಯೊಬ್ಬ ಅತ್ತೆಯು ತನ್ನ ಸೊಸೆ ಬಂದ ಮೇಲೆ ಈ ರೀತಿ ಚಿಂತಾಮಗ್ನರಾಗಿರುತ್ತಾರೆ ಎಂದೆನಿಸುತ್ತಿದೆ. ಹೌದೇ? ಇದು ನನಗೆ ಹೊಸ ವಿಷಯ. ಅದೇನೆಂದು ನನಗೆ ಹೇಳಿ ಮಹಾರಾಣಿ. ಮಂಥರೆ, ನನ್ನ ಪುತ್ರನಿಗೆ ತನ್ನ ಸತಿ ಬಂದ ಮೇಲೆ ನನ್ನ ಮೇಲಿನ ಪ್ರೀತಿ ಕಡಿಮೆಯಾಗುವ ಸಂಭವ ಇರಬಹುದಲ್ಲವೇ? ಅದು ಸಹಜವೇ. ಅಂದ ಹಾಗೆ ನಿಮ್ಮ ಪುತ್ರನ ವಿವಾಹವಾದ ಮೇಲೆ ಆತನ ಪತ್ನಿಗೆ ಪ್ರೇಮವನ್ನು ಹಾಗೂ ಸಮಯವನ್ನು ಕೊಡಬೇಕಾಗುತ್ತದೆ. ಇಷ್ಟರವರೆಗೂ ನಿಮ್ಮ ಮೇಲಿಟ್ಟಿರುವ ಪ್ರೀತಿಯು ಆತನ ಪತ್ನಿಗೂ ಹಂಚಿಕೆಯಾಗುತ್ತದೆ. ಪುತ್ರನಾದವನು ತನ್ನ ಸತಿಯನ್ನು ಪ್ರೀತಿಸುವುದು, ಅವಳಿಗಾಗಿ ತನ್ನ ಸಮಯವನ್ನು ಮೀಸಲಿಡುವುದು ನನ್ನ ಚಿಂತೆಗೆ ಕಾರಣವಲ್ಲ. ಆದರೆ ಅವಳ ಪ್ರೀತಿಯಲ್ಲಿ ಮೈಮರೆತು ತನ್ನ ಮಾತೆಯನ್ನು ಮರೆಯುವುದು, ಅವಳನ್ನು ವಿರೋಧಿಸುವುದೇ ಆದರೆ ಹೇಗೆ ಎಂಬ ಚಿಂತೆ ನನ್ನನ್ನು ಕಾಡುತ್ತಿದೆ ಮಂಥರೆ. ಅದು ನಿಮ್ಮ ಸೊಸೆಯ ಸ್ವಭಾವದ ಮೇಲೆ ಹಾಗೂ ನಿಮ್ಮ ಪುತ್ರ ತನ್ನ ಪತಿಯ ಮೇಲಿಟ್ಟಿರೋ ಮೋಹದ ಮೇಲೆ ಆಧರಿಸುತ್ತದೆ. ಮಂಥರೆ, ನೀನು ಹೇಳುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳು. ಹೇಳುತ್ತೇನೆ ಮಹಾರಾಣಿ. ನಿಮ್ಮ ಪುತ್ರನಿಗೆ ನಿಮ್ಮ ಮೇಲಿರುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ತನ್ನ ಪತ್ನಿಯ ಮೇಲೆ ಇದ್ದರೆ, ನಿಮ್ಮ ಯಾವುದಾದರೂ ನಿರ್ಧಾರ ನಿಮ್ಮ ಸೊಸೆಗೆ ಇಷ್ಟವಾಗದೆ ಹೋದರೆ, ಆಗ ನಿಮ್ಮ ಪುತ್ರನನ್ನು ನಿಮ್ಮ ವಿರುದ್ಧ ನಿಮ್ಮ ಸೊಸೆಯೇ ಎತ್ತಿ ಕಟ್ಟಬಹುದು. ಆಗ ನಿಮ್ಮ ಪುತ್ರ ತನ್ನ ಪತ್ನಿಯ ಮೇಲಿನ ಪ್ರೇಮದಲ್ಲಿ ಕುರುಡನಾಗಿ ತಾಯಿಯ ಮೇಲಿನ ಮಮತೆಯನ್ನು ಮರೆತು ನಿಮ್ಮನ್ನು ವಿರೋಧಿಸಬಹುದಲ್ಲವೇ? ಇಲ್ಲ ಮಂಥರೆ, ಇಲ್ಲ, ಖಂಡಿತವಾಗಿಯೂ ಹಾಗಾಗಬಾರದು. ನನ್ನ ಮಗ ನನ್ನ ನಿರ್ಧಾರಗಳನ್ನು ವಿರೋಧಿಸುವುದು ನನ್ನಿಂದ ಸಹಿಸಲಾಗುವುದಿಲ್ಲ. ನಾನು ಬಯಸುವುದು ಅವನ ಕೀರ್ತಿ, ಅವನ ಏಳಿಗೆ.
ಹೀಗಿರುವಾಗ ಅವನು ನನ್ನ ನಿರ್ಧಾರವನ್ನು ವಿರೋಧಿಸಬಾರದು. ಹಾಗಾಗಬೇಕು ಎಂದರೆ ಅದರ ಉಪಾಯವೂ ನಿಮ್ಮಲ್ಲಿಯೇ ಇದೆ. ಉಪಾಯ ನನ್ನಲ್ಲಿದೆ, ಅದೇನೆಂದು ಹೇಳು. ನಿಮ್ಮ ಮಾತನ್ನು ನಿಮ್ಮ ಸೊಸೆ ಬೆಂಬಲಿಸುವಂತೆ ಮಾಡಬೇಕು. ಅಂದರೆ ನಿಮ್ಮ ಸೊಸೆ ಮಾಂಡವಿಗೆ ನೀವು ಅತಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ನಿಮ್ಮ ವಶವರ್ತಿಯಾಗುವಂತೆ ಮಾಡಬೇಕು. ಆಗ ನಿಮ್ಮ ಪುತ್ರನಿಗಿಂತ ಹೆಚ್ಚಾಗಿ ನಿಮ್ಮ ಸೊಸೆ ನಿಮ್ಮ ಮಾತನ್ನು ಕೇಳುವಂತಾಗುತ್ತದೆ. ನಿಮ್ಮ ಪುತ್ರ ಯಾವ ವಿಚಾರದಲ್ಲಿ ನೀವು ಹೇಳಿದಂತೆ ಕೇಳಬೇಕೆಂದು ಬಯಸುತ್ತೀರೋ ಆ ವಿಚಾರವನ್ನು ನಿಮ್ಮ ಸೊಸೆಯ ಮೂಲಕ ನಿಮ್ಮ ಪುತ್ರನಿಗೆ ಹೇಳಿಸಿಬಿಟ್ಟರೆ ನಿಮ್ಮ ಪುತ್ರ ತನ್ನ ಪತ್ನಿಯ ಮೇಲಿನ ಪ್ರೀತಿಯಿಂದಲೇ ನಿಮಗೆ ಇಷ್ಟವಾಗುವಂತೆ ನಡೆಯಬೇಕಲ್ಲವೇ? ಭಲೆ ಮಂತರೆ ಭಲೆ. ನೀನು ಹೇಳುತ್ತಿರುವುದು ಸರಿ. ನನ್ನ ಪುತ್ರ ನನ್ನ ಮಾತನ್ನು ಕೇಳುವುದು ಹೊಸತೇನಲ್ಲ. ಆದರೀಗ ನನ್ನ ಸೊಸೆ ನನ್ನ ಮಾತನ್ನು ಕೇಳಿ ಅದನ್ನು ನನ್ನ ಪುತ್ರನಿಂದ ನೆರವೇರಿಸಿಕೊಡುವುದು ಹೊಸತು. ಸೃಷ್ಟಿ ಸ್ಥಿತಿ ಲಯದಲು ಅಗಲದ ಪ್ರಕೃತಿ ಪುರುಷರಿಲ್ಲಿ ಪರಮಾದರ್ಶ ದಾಂಪತ್ಯದ ಮಾದರಿಯ ತೋರಿದರಿಲ್ಲಿ ಪರಮಾದರ್ಶ ದಾಂಪತ್ಯದ ಮಾದರಿಯ ತೋರಿದರಿಲ್ಲಿ. सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः शिशिरनाशनः हरिदश्वः सहस्रार्चुः सप्त सप्तरीचिमान् तिमिरोन्मथनः शम्भुः त्वष्टा मार्ताण्ड अंशुमान्
ನನ್ನ ಪ್ರಿಯ ಪುತ್ರರೇ, ಈ ರಘುವಂಶಕ್ಕೆ ಬಂದು ಸೇರಿದ ಜನಕವಂಶದ ಪುತ್ರಿಯರೇ, ನಿಮ್ಮೆಲ್ಲರಲ್ಲೂ ನನ್ನದೊಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಪರಸ್ಪರ ತ್ಯಾಗ, ವಿಶ್ವಾಸ, ಉದಾತ್ತತೆ ಇವೆಲ್ಲದಕ್ಕೂ ಈ ಎರಡೂ ವಂಶಗಳು ಪ್ರಸಿದ್ಧವಾಗಿರುವುದು ನಿಮ್ಮೆಲ್ಲರಿಗೂ ತಿಳಿದ ವಿಚಾರ. ಎಂತಹ ಸಂಕಷ್ಟಗಳೇ ಬಂದರೂ ಕೂಡ ಈ ಪರಿವಾರದ ಪರಸ್ಪರ ಅನುಬಂಧವೇ ಅದನ್ನು ಎದುರಿಸುತ್ತದೆ. ವಿವಾಹವಾದೊಡನೆ ಹೊಸ ಜವಾಬ್ದಾರಿ, ಹೊಸ ಭಾವನೆಗಳು, ಹೊಸ ಅನಿವಾರ್ಯತೆಗಳು ಉಂಟಾಗುವುದು ಸಹಜ. ಸತಿಪತಿಯರಲ್ಲಿ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆಗಳ ಮೇಲೆ ಈ ರಘುವಂಶದ ನೆಮ್ಮದಿ ನಿರ್ಭರವಾಗಿದೆ ಎಂಬುದು ನಿಮಗೆ ತಿಳಿದಿರಲಿ. ಆದ್ದರಿಂದ ಈ ನಮ್ಮ ಅಯೋಧ್ಯೆಯ ಗೌರವ, ಪ್ರತಿಷ್ಠೆ, ಸಿರಿ ಸಂಪತ್ತುಗಳನ್ನು ಕಾಪಾಡಬೇಕಾದ ಜವಾಬ್ದಾರಿ ನಿಮ್ಮೆಲ್ಲರ ಜವಾಬ್ದಾರಿ. ಅಷ್ಟೇ ಅಲ್ಲ, ಯಾರಿಂದಲಾದರೂ ತೊಂದರೆ ಬಂದಲ್ಲಿ, ಬೇಸರವಾದಲ್ಲಿ ಅದನ್ನು ನನ್ನ ಅವಗಾಹನೆಗೆ ತನ್ನಿ. ಸತ್ಯ, ಧರ್ಮ, ನಿಷ್ಠೆಗೆ ಹೆಸರುವಾಸಿಯಾದ ಈ ಇಕ್ಷ್ವಾಕು ವಂಶ ತ್ಯಾಗ, ಧರ್ಮವನ್ನು ಅನುಸಾರವಾಗಿ ಇಟ್ಕೊಂಡು ಎಲ್ಲರಿಗೂ ಸರ್ವಸಮ್ಮತವಾದ ನ್ಯಾಯವನ್ನು ಒದಗಿಸುತ್ತದೆ ಎಂದು ಈ ಸೂರ್ಯದೇವನ ಸಾಕ್ಷಿಯಾಗಿ ನಿಮ್ಮೆಲ್ಲರಿಗೂ ವಚನವನ್ನು ನೀಡುತ್ತಿದ್ದೇನೆ. ಹಾಗೆಯೇ ಈ ನಮ್ಮ ಕುಲದೈವದ ಅನುಗ್ರಹ ಹಾಗೂ ನಮ್ಮ ಕುಲಗುರುಗಳ ಹಿರಿಯರ ಆಶೀರ್ವಾದದಿಂದ ನೀವೆಲ್ಲರೂ ಸುಖ, ಸಮೃದ್ಧಿ, ನೆಮ್ಮದಿಯಿಂದ ಇರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಆದಿತ್ಯ ಸವಿತಾ ಸೂರ್ಯಃ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುಃ. ಹೌದು ಸಹೋದರಿ, ನಾವೆಲ್ಲರೂ ಹೀಗೆ ಒಟ್ಟಾಗಿರುವುದನ್ನು ಅರಿತಾಗ ಇದು ಕನಸೋ ನನಸೋ ಎಂದೆನಿಸುತ್ತದೆ. ಯಾವುದೂ ಕನಸಲ್ಲ ಸಹೋದರಿ. ಹಾಗೆಯೇ ಜೀವನದ ಪಯಣವು ಇನ್ನೂ ಕೊನೆಯಾಗಿಲ್ಲ. ಸಾಗುವ ಹಾದಿಯು ಇನ್ನೂ ಬಹಳ ದೂರವಿದೆ. ನಿಲ್ಲಬೇಕಾದ ನೆಲೆಗಳು ಸಹ ಹಲವಿದೆ. ಪತಿಯ ಗೃಹದಲ್ಲಿ ನಾವು ಕಳೆದಿರುವುದು ಕೆಲವು ದಿನಗಳೇ. ಪತಿಯ ಪ್ರೇಮವನ್ನು, ಹಿರಿಯರ ವಿಶ್ವಾಸವನ್ನು ಪಡೆದು ಬಾಳಬೇಕಾದ ಭವಿಷ್ಯವು ಇನ್ನೂ ಬಹಳ ದೂರವಿದೆ. ನಿಜ ಸಹೋದರಿ, ಇಲ್ಲಿನ ಪ್ರಜೆಗಳಲ್ಲಿ ನಾವು ಎಂತಹ ಉತ್ತಮ ಗುಣಗಳನ್ನು ಕಾಣುತ್ತಿದ್ದೇವೆ. ಹಾಗಾಗಿ ನಮ್ಮ ಭವಿಷ್ಯದ ದಿನಗಳು ಸುಂದರವಾಗಿರುವುದರಲ್ಲಿ ಸಂಶಯವೇ ಇಲ್ಲ. ಹೌದು, ಈ ಅರಮನೆ, ಈ ಉದ್ಯಾನವನ, ನಮ್ಮ ಮಾತೆಮಾಯಿಯರು ಇವೆಲ್ಲವೂ ನಮ್ಮ ಮಿಥಿಲೆಯ ವಿಯೋಗದ ನೋವನ್ನು ಮರೆಸಿದೆ. ನಾವು ಅವರಿಗೂ ಇದೇ ಭಾವನೆಯನ್ನುಂಟು ಮಾಡುವುದು ಅವರಿಗೆ ಕೊಡುವ ಬಹುಮಾನ. ಮಂತರೆ ಹೇಳುವುದು ನಿಜ. ಸೊಸೆ ಬಂದರೂ ನನ್ನ ಸೌಂದರ್ಯಕ್ಕೇನೂ ಕುಂದುಂಟಾಗಿಲ್ಲ. ನನ್ನ ಸೌಂದರ್ಯವೇ ನನಗೆ ಬೇಕಾದುದನ್ನೆಲ್ಲ ಪತಿಯಿಂದ ಪಡೆದುಕೊಳ್ಳುವ ಶಕ್ತಿಯನ್ನು ನೀಡಿದೆ ಎನ್ನುವುದು ಸುಳ್ಳೇನೂ ಅಲ್ಲ. ಅದಕ್ಕೆ ಅಲ್ಲವೇ ಮಹಾರಾಜರು ನನ್ನ ಜೊತೆಯಲ್ಲಿರುವುದಕ್ಕಾಗಿಯೇ ಯಾವಾಗಲೂ ಅಪೇಕ್ಷೆ ಪಡುವುದು. ಈಗಲೂ ಅವರು ಇಲ್ಲಿಗೆ ದಯಮಾಡಿಸುತ್ತಿರುವುದು. ಬಂದಿರಾ ಪ್ರಭು? ದೇವಿ, ಕನ್ನಡಿಯಲ್ಲಿ ನಿನ್ನ ಮುಖಾರವಿಂದವನ್ನು ನೋಡಿಕೊಳ್ಳುತ್ತಾ ಆನಂದ ಪಡುತ್ತಾ ನಿನ್ನ ಸೌಂದರ್ಯವನ್ನು ನೀನೇ ಬಣ್ಣಿಸಿಕೊಳ್ಳುತ್ತಿರುವೆಯ? ಇಲ್ಲ ಪ್ರಭು, ತಮ್ಮನ್ನು ಸ್ವಾಗತಿಸಲು ನಾನು ಸರಿಯಾಗಿ ಅಲಂಕೃತಗೊಂಡಿದ್ದೇನೋ ಇಲ್ಲವೋ ಎಂದು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡೆ. ಇದೇನು ಪ್ರಭು, ನನ್ನನ್ನು ಎಂದೂ ನೋಡಿರದ ಹಾಗೆ ನೋಡುತ್ತಿರುವಿರಿ? ಇಂದು ನೀನು ಎಂದಿಗಿಂತ ಹೆಚ್ಚು ವಿಶೇಷ ಅಲಂಕಾರವನ್ನು ಮಾಡಿಕೊಂಡಿರುವೆಯಲ್ಲ.
ಈ ಸಡಗರ ಸಂಭ್ರಮವನ್ನು ನಾನು ಹಿಂದೆಂದೂ ಕಂಡಿಲ್ಲ. ಈ ಅಲಂಕಾರದಲ್ಲಿ ನಿನ್ನ ಸೌಂದರ್ಯ ಇಮ್ಮಡಿಯಾಗಿದೆ. ಏಕೆ ಪ್ರಭು, ಅಲಂಕಾರವಿಲ್ಲದೆ ತಮಗೆ ನಾನು ಸುಂದರಿಯಾಗಿ ಕಾಣುವುದಿಲ್ಲವೇ? ವಯಸ್ಸು ಹೆಚ್ಚಾದಂತೆ ಹೆಚ್ಚು ಅಲಂಕಾರವನ್ನು ಮಾಡಿಕೊಳ್ಳುವ ಅನಿವಾರ್ಯ ನನಗಿದೆ ಎಂದುಕೊಂಡಿರುವಿರಾ? ಇಲ್ಲ ದೇವಿ, ಇಲ್ಲ. ಅಲಂಕಾರವಿರಲಿ ಇಲ್ಲದಿರಲಿ ನೀನು ಪರಮ ಸುಂದರಿ. ಆದರೆ ಇಂದು ನಿನ್ನ ಈ ಚೆಲುವು ಹೆಚ್ಚಾಗಲು ಕಾರಣ ನಿನ್ನ ಮುಖದಲ್ಲಿ ಕಾಣುತ್ತಿರುವ ತೃಪ್ತಿಯ ಭಾವ, ಉಲ್ಲಾಸದ ಕಳೆ, ಸರಸದ ಮಾತುಗಳು. ಇದಕ್ಕೆ ಕಾರಣ ನೀವೇ ಅಲ್ಲವೇ ಪ್ರಭು? ನಾನು ಅಪೇಕ್ಷಿಸಿದ ಹಾಗೆ ನನ್ನ ಪುತ್ರ ಭರತನ ವಿವಾಹವನ್ನು ನೆರವೇರಿಸಿದಿರಿ. ಪ್ರಭು, ಇನ್ನು ಮುಂದೆಯೂ ನೀವು ಹೀಗೇ ನನ್ನ ಅಪೇಕ್ಷೆಗಳನ್ನು ಈಡೇರಿಸುತ್ತಾ ಹೋದಲ್ಲಿ ನನ್ನ ಸಾಮೀಪ್ಯದಲ್ಲಿ ನಿಮಗೆ ಹೆಚ್ಚು ಉಲ್ಲಾಸ, ಸಂತೋಷ ಸಿಗುತ್ತಲೇ ಇರುತ್ತದೆ. ದೇವಿ, ನಿನ್ನ ಅಪೇಕ್ಷೆಗಳನ್ನು ಈಡೇರಿಸುತ್ತಾ ಚಿರಕಾಲ ನಿನ್ನೊಡನೆ ಸಂತೋಷವಾಗಿರುವ ಆಸೆ ನನಗೂ ಇದೆ.